ಗೈಸ್ ನೀವಾಗ ನೋಡ್ಬೋದು ನಾವೊಂದು ಗ್ಯಾಲರಿ ಯಾವ ಥರ ಇಲ್ಲಿ ಸ್ಟೈಲಿಶ್ ಆಗಿದೆ ಅಂತ ಓಕೆನಾ. ಸೊ ನೋಡ್ಬೋದು ಯಾವ ಥರ 3D ಎಫೆಕ್ಟ್ ಇದೆ ನಾವೊಂದು ಗ್ಯಾಲರಿ ಅಂತ ನೋಡ್ಬೋದು. ಸೊ ನನಗೆ ಯಾರೋ ಒಂದು ವೀಡಿಯೋ ಪ್ಲೇ ಮಾಡೋಕೆ ಎಕ್ಸಾಂಪಲ್ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ಆ ಫೋಟೋ ಬಂದಿರೋಂಥ ಎಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ಕೂಡ ಇಲ್ಲಿರೋದು ಓಕೆನಾ. ಸೊ ಎಕ್ಸಾಂಪಲ್ ನನಗೆ ಒಂದು ಫೋಟೋನ ಓಪನ್ ಮಾಡ್ಕೊತೀನಿ ನೋಡ್ಬೋದು. ಸೊ ಈ ಥರ ನೀವು ನಿಮ್ಮ ಒಂದು ಮೊಬೈಲ್ನಲ್ಲೂ ಕೂಡ ಮಾಡ್ಕೋಬೋದು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ನೀವು ಈ ಒಂದು ವಿಡಿಯೋದ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು. ಸೊ ಯಾವ ಥರ ನಮ್ಮೊಂದು ಗ್ಯಾಲರಿನ ಸ್ಟೈಲಿಶ್ ಆಗಿ ಸೆಟ್ ಮಾಡಿದೆ ಅಂತ. ಸೊ ನೀವು ಕೂಡ ನಿಮ್ಮೊಂದು ಮೊಬೈಲ್ನಲ್ಲಿರುವ ಗ್ಯಾಲರಿನ ಅದೇ ಥರ ಸೆಟ್ ಮಾಡ್ಬೋದು. ಅದು ಕೂಡ ತುಂಬ ಈಸಿಯಾಗಿ ವಿತಿನ್ ಮಿನಿಟಲ್ಲಿ ಮಾಡ್ಕೋಬೋದು ಓಕೆನಾ. ಈ ಒಂದು ಅಪ್ಲಿಕೇಶನ್ ಎಲ್ಲ ಸಾಕು. ಸೊ ಯಾವ್ದಾದ್ರು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಯೂಟ್ಯೂಬ್ ಚಾನಲ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಲೈಕ್ನ ಮಾಡಿದ್ಬಿಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗಾಯ್ಸ್, ಫಸ್ಟು ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕಾಗುತ್ತೆ ಓಕೆನಾ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಗ್ಯಾಲರಿ ಅಂತ ಓಕೆ ನೋಡ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕಾಗುತ್ತೆ ಓಕೆನಾ. ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಹುಡುಕರೆ ಸಿಗೋಲ್ಲ, ಬಟ್ ನಾನು ನಿಮಗೆ ಅದರ ಲಿಂಕ್ನ ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಓಕೆನಾ. ಟೆಲಿಗ್ರಾಮ್ ಚಾನಲ್ಗೂ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬೋದು ಓಕೆನಾ. ಮತ್ತು ವಿಡಿಯೋ ಎಂಡಿಂಗಲ್ಲೂ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಅಂತ ಓಕೆನಾ. ಸೊ ಈಗ ಪರ್ಮಿಷನ್ ಕೇಳುತ್ತೆ. ಸೊ ಒಂದು ಪರ್ಮಿಷನ್ ಅಲೋ ಮಾಡಿದ್ರೆ ಸಾಕು. ಸೊ ಗೈಸ್ ನೋಡ್ಬೋದು ಯಾವ ಥರ ಇದೆ ಅಂತ. ಇಲ್ಲಿ ನೋಡ್ಬೋದು ನಾನೊಂದು ಗ್ಯಾಲರಿ ಯಾವ ಥರ ಬರ್ತಾ ಇದೆ ಇಲ್ಲಿ ಅಂತ ನೋಡ್ಬೋದು. ಸೊ ಈ ಥರ ನೀವೇನಿಲ್ಲ, ಜಸ್ಟ್ ಈಗ ಇಲ್ಲೆಲ್ಲ ಫೋಲ್ಡರ್ಸ್ಗಳಿಲ್ಲಿದೆ. ಸೊ ಈಗ ಎಕ್ಸಾಂಪಲ್ ನಾನೀಗ ಡೌನ್ಲೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡ್ಬೋದು ಗೈಸ್, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೆಲ್ಲ ನೋಡ್ಬೋದು. ಇಲ್ಲಿ ಡೌನ್ಲೋಡ್ ಮಾಡಿರೋದು ಎಲ್ಲ ಕೂಡ ಇಲ್ಲಿ ಬರ್ತಾ ಇದೆ. ವೀಡಿಯೋಸು ಫೋಟೋಸ್ ಎಲ್ಲ ಕೂಡ ಇಲ್ಲಿ ಇರುತ್ತೆ ಓಕೆನಾ. ಸೊ ನೋಡ್ಬೋದು ಇಲ್ಲೆಲ್ಲ ಕೂಡ ಇಲ್ಲಿದೆ, ಫೋಟೋಸ್ ಇಲ್ಲಿದೆ, ವೀಡಿಯೋಸು ಇಲ್ಲೇ ಇದೆ ಓಕೆನಾ. ಸೊ ಈ ಥರ ನೀವು ಸ್ಟೈಲಿಶಾಗಿ ಮಾಡ್ಕೋಬೋದು ಓಕೆನಾ. ಜಸ್ಟ್ ನೀವು ಪರ್ಮಿಷನ್ ಅಲೋ ಕೊಟ್ಕೊಂಡ್ರೆ ಸಾಕು ಓಕೆನಾ. ನಿಮಗೆ ಇಲ್ಲಿ ಈ ಟಾಪಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆ 3D ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತ ಹೋಗಿ ನೋಡ್ಬೋದು ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ಓಕೆನಾ. ಸೊ ನೀವು ಈ ಥರ ಚೇಂಜ್ ಮಾಡ್ಕೋಬೋದು ಸ್ಟೈಲ್ನ, ಈ ಥರ ಮಾಡ್ಕೋಬೋದು ಸ್ಟೈಲ್ನ. ನೀವು ಇದು ಡಿಫ್ರೆಂಟಾಗಿ ಕೂಡ ಮಾಡ್ಕೋಬೋದು ಓಕೆ ನೋಡ್ಬೋದು. ಓಕೆ ಗೈಸ್ ನೋಡಿದ್ರಲ್ಲ, ಈ ಥರ ನೀವು ಈಸಿಯಾಗಿ ನಿಮಗೆ ಬೇಕಾಗಿರುವಂಥ ಸ್ಟೈಲ್ಗಳನ್ನ ಸೆಟ್ ಮಾಡ್ಕೋಬೋದು. ಏನೇನು ಯಾವ್ದೊಂದು ವೀಡಿಯೋ ನೋಡಬೇಕು ಅಥವಾ ಫೋಟೋಸ್ ನೋಡಬೇಕು ಅಂದರೆ ಜಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡೋದು ಒಂದು ಫೋಲ್ಡ್ರಿಗೆ ಓಪನ್ ಆಗುತ್ತೆ. ಸೊ ನಿಮಗೆ ಯಾವ ಫೋಟೋ ಬೇಕೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈಗ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಗೈಸ್ ನೋಡೋದು ನಾನೀಗ ಈ ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡೆ ನೋಡಿದ್ದೀನಿ. ಬ್ಯಾಕ್ ಬರ್ಬೋದು, ಇದು ಈ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ಬ್ಯಾಕ್ ಬರ್ತೀವಿ ಓಕೆನಾ. ಸೊ ನೀವು ಈ ಥರ ನಿಮ್ಮೊಂದು ಮೊಬೈಲ್ನ ಗ್ಯಾಲರಿನ ಸ್ಟೈಲಿಶಾಗಿ ಸೆಟ್ ಮಾಡ್ಕೋದು ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಹೇಗೆ ಅಂತಂದರೆ ನೀವು ಫಸ್ಟ್ಲಿ ಪ್ಲೇ ಸ್ಟೋರ್ನ ಓಪನ್ ಮಾಡೋಕ್ಕಾಗುತ್ತೆ. ಓಕೆ ಗೈಸ್, ಈಗ ನಾವು ಸರ್ಚ್ ಬಾರಿ ಬಂದ್ಬಿಟ್ಟು ಸ್ಟೈಲಿಶ್ ಗ್ಯಾಲರಿ ಅಂತ ಸರ್ಚ್ ಮಾಡಿ ಓಕೆನಾ. ಅದಾದ ನಂತರ ನಿಮಗೆ ಇಲ್ಲಿ ಹಲವಾರು ಅಪ್ಲಿಕೇಶನ್ಗಳು ಸಿಗುತ್ತೆ ಓಕೆನಾ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಇಲ್ಲಿ ಸೆಕೆಂಡ್ ಆ್ಯಪ್ ಕಾಣಿಸ್ತಿದೆ. ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಈ ಥರ ಒಂದು ಫೋಟೋ ಇರೋಂಥ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ. ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು. ನೀವು ಈ ಥರ ನಾನು ತೋರಿಸೋದನ್ನ ಪರ್ಮಿಷನ್ ಅಲೋ ಕೊಟ್ಕೊಂಡ್ರೆ ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಗ್ಯಾಲರಿ ಸ್ಟೈಲಿಶಾಗಿ ಕೂಡ ಸೆಟ್ ಮಾಡ್ಕೋದು ಓಕೆನಾ. ಸೊ ಇಷ್ಟ ಆಯ್ತು ಇವತ್ತಿನ ಒಂದು ವಿಡಿಯೋ. ನಿಮ್ಗೆ ವಿಡಿಯೋ ಸೆಲೆಕ್ಟ್ ಮಾಡಿ ಇದೇ ಥರ ಚೂಡಿಸ್ಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.